ಇವತ್ತು ನಾವು CCTV ಕ್ಯಾಮ್ರಾ ತಂದ್ವಿ. ಈ ಕ್ಯಾಮ್ರಾ ಬ್ರ್ಯಾಂಡ್ ಬಂದು ಟ್ರೂವಿವೋ ಅಂತ. ಇದು ಸಿಮ್ಮು 4G ಸಿಮ್ಮು ಹಾಕಿ ಆಪ್ರೇಟ್ ಮಾಡುವಂಥದ್ದು ಒಂದು ಕ್ಯಾಮ್ರಾ. ಇದು 2+2 MP ಕ್ಯಾಮ್ರಾ ಇದೆ. 2 ಕ್ಯಾಮ್ರಾ, ಒಂದು ರೊಟೇಟಿಂಗ್ ಕ್ಯಾಮ್ರಾ ಇದೆ, ಮತ್ತು LED ಲೈಟ್ ಕೂಡ ಇದೆ. ನೈಟ್ ಹೊತ್ತು ಇದು ಕಲರ್ ಆಗಿ ಕಾಣ್ತೈತಿ. ಈಗ ಅನ್ಬಾಕ್ಸಿಂಗ್ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಇದು 4G ಸಿಮ್ ಹಾಕಿ ಒಂದು ಮೈಕ್ರೋ SD ಕಾರ್ಡ್ ಹಾಕಿ ನಾವು ಒಂದು ತಿಂಗಳವರೆಗೆ ವಿಡಿಯೋನ ಸ್ಟೋರ್ ಮಾಡಿ ಇಡ್ಬೋದು. ವಾಟರ್ ಪ್ರೂಫ್ ಇದೆ, ಮತ್ತು ನಾವು ಇದಕ್ಕೆ ಕಾಲ್ ಮಾಡಿ ಕೂಡ ಮಾತಾಡ್ಬೋದು. ನಾವು ಈ ಒಂದು ಕ್ಯಾಮ್ರಾದಲ್ಲಿ ಸಿಮ್ ಹಾಕಿರೋದ್ರಿಂದ ನಾವು ಕಾಲ್ ಮಾಡಿದರೆ ಅಲ್ಲೇ ನಮ್ಮದು ವಾಯ್ಸ್ ಕೇಳ್ತೈತಿ. ಅಲ್ಲಿ ಅವ್ರು ಮಾತಾಡಿದರೆ ನಮ್ಗೆ ಒಳ್ಳೆ ಮೊಬೈಲಲ್ಲಿ ಕೇಳಿಸ್ತೈತಿ. ಇದಕ್ಕೊಂದು ಟ್ರೂಕ್ಲೋಡ್ ಅಂತೇಳಿ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ಹಾಕ್ಕೊಂಡು ನಾವು ಕ್ಯಾಮ್ರಾನ ನಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ನಾವು ಎಲ್ಲೇ ಇದ್ದರೂ ಈ ಕ್ಯಾಮ್ರಾ ಮುಖಾಂತರ ನಾವು ಜಮೀನಾಗಲಿ ನಮ್ಮ ಮನೆ ಆಗಲಿ ಎಲ್ಲ ನೋಡ್ಬೋದು. ನಾವು ಎಲ್ಲೇ ಇನ್ಸ್ಟಾಲ್ ಮಾಡ್ತೀವಿ ಅದನ್ನು ಪೂರ್ತಿ ನೋಡ್ಬೋದು. ಇದ್ರ ಜೊತೆಗೆ ಇನ್ಸ್ಟಾಲೇಷನ್ ಮಾಡೋಕ್ಕೆ ಸ್ಕ್ರೂಸು ಎಲ್ಲ ಕೊಟ್ಟಾರ. ಇದೊಂದು ಅಡಾಪ್ಟರ್ ಕೊಟ್ಟಾರ. ಅಡಾಪ್ಟರು ಹಾಕಿ ನಾವು ಇದಕ್ಕೆ DC ಕರೆಂಟ್ ಕೊಡಬೇಕಾಗ್ತೈತಿ. ನಾವು ಸೋಲಾರ್ ಕ್ಯಾಮ್ರಾ ಬರ್ತೈತಿ. ನನಗೆ ಸೋಲಾರ್ ಕ್ಯಾಮ್ರಾದ ಏನು ಅವಶ್ಯಕತೆ ಇದ್ದಿಲ್ಲ, ಯಾಕಂದ್ರೆ ನಮ್ಮ ಊರಲ್ಲಿ 24 ಅವರ್ಸು ಕರೆಂಟ್ ಇರ್ತೈತೆ ಯಾವಾಗಲೂ. ಅದಕ್ಕೆ ನಾನು ಸೋಲಾರ್ ಕ್ಯಾಮ್ರಾ ತೊಗೊಳ್ಳೋದು ಬಿಟ್ಟು ಈ ಒಂದು ಕ್ಯಾಮ್ರಾನ ತೊಗೊಂಡಿದ್ದೀನಿ. ನೋಡ್ರಿ, ಇದು ಬಾಕ್ಸ್ ಓಪನ್ ಮಾಡಿದಾಗ ಒಂದು ಅಡಾಪ್ಟರು, ಇದೊಂದು CCTV ಕ್ಯಾಮ್ರಾ, ಪ್ಲಸ್ ಅದಕ್ಕೆ ಇನ್ಸ್ಟಾಲ್ ಮಾಡಬೇಕಂದ್ರೆ ಸ್ಕ್ರೂ, ಮತ್ತು ಒಂದು ಯೂಸರ್ ಮ್ಯಾನ್ಯಲ್ ಈ ಬಾಕ್ಸಲ್ಲಿದೆ. ಇದರದ್ದು ಅಮೌಂಟ್ ಬಂದುಬಿಟ್ಟು 5000. ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ ಇದನ್ನು. ಈ ಒಂದು ಕ್ಯಾಮ್ರಾದ ಮೇಲೆ ಏನಿದೆ ಇದಲ್ಲ, ಇದು ಕ್ಯಾಪ್ ಓಪನ್ ಮಾಡಿದ್ರೆ ಅಲ್ಲಿ ನಮಗೆ ಒಂದು SD ಕಾರ್ಡು ಮತ್ತು ಒಂದು ಮೆಮ್ರಿ ಕಾರ್ಡ್ ಹಾಕಕ್ಕೆ ಒಂದು ಸ್ಲಾಟ್ ಇದೆ, 2 ಸ್ಲಾಟು. ಆ ಸ್ಲಾಟಲ್ಲಿ ನಾವು ಮೆಮ್ರಿ ಕಾರ್ಡು ಮತ್ತು ನಮ್ಮದು ಒಂದು ಸಿಮ್ಮು 4G ಸಿಮ್ ಹಾಕಬೇಕು. ಮತ್ತು ಇದಕ್ಕೊಂದು ಸ್ಪೀಕರ್ ಇದೆ. ನಾವು ಮೊಬೈಲಲ್ಲಿ ಮಾತಾಡಿದರೆ ಈ ಸ್ಪೀಕರಲ್ಲಿ ನಮ್ಮದು ವಾಯ್ಸ್ ಕೇಳ್ತೈತೆ. ಅಲ್ಲಿ ನಾವು ಇಲ್ಲೇ ಇದ್ಕೊಂಡು ಅಲ್ಲಿ ಡೈರೆಕ್ಷನ್ನು ಕೊಡ್ಬೋದು. ನಾವು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ, ಅಥವಾ ಅವ್ರು ಮಾತಾಡಿದ್ರು ನಮಗೂ ಕೇಳ್ತೈತಿ. ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಾರೆ ಯಾವ ರೀತಿ ಯೂಸ್ ಮಾಡೋದಂತ. ಈಗ ನೋಡ್ರಿ, ಒಂದು 4G ಸಿಮ್ಮನ್ನು ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಈಗ ಈ 4G ಸಿಮ್ನ ಇಲ್ಲಿ ನಾವು ಏನು ಮಾಡಬೇಕು, ಆ ಸಿಮ್ ಸ್ಲಾಟಲ್ಲಿ ಇನ್ಸರ್ಟ್ ಮಾಡಬೇಕು. ಈ ಸದ್ಯಕ್ಕೆ ನಾನು ಒಂದು ಸಿಮ್ ಅಷ್ಟೇ ಇನ್ಸ್ಟಾಲ್ ಮಾಡಿದ್ದೀನಿ. ಇದರಲ್ಲಿ ಸಿಮ್ ಹಾಕಿದ್ದೀನಿ. ಆ ಸಿಮ್ ರೀಚಾರ್ಜ್ ಮಾಡಬೇಕಾಗ್ತೈತಿ. ಅದೇನು ಸ್ಪೆಷಲ್ ಸಿಮ್ ಏನೂ ಅಲ್ಲ, ನಮ್ಮದು ಏನು ಮೊಬೈಲಲ್ಲಿ ಹಾಕ್ತೀವಲ್ಲ ಅದೇ ಸಿಮ್ ಅದು. ಆ ಸಿಮ್ನ ನಾವು ರೀಚಾರ್ಜ್ ಮಾಡಬೇಕಾಗ್ತೈತಿ. ರೀಚಾರ್ಜ್ ಮಾಡಿ ಅದಕ್ಕೊಂದು ಇನ್ಸರ್ಟ್ ಮಾಡಿದರೆ ಆಯಿತು. ಈ ರೀತಿ ಆಂಟೆನಾ ಮೇಲೆ ಹಾಕಿ ನಾವು ಈ ಅಡಾಪ್ಟರ್ನ ಪವರ್
ಕನೆಕ್ಷನ್ ಕೊಟ್ಟು ಈ ಕೇಬಲ್ ಇದೆಯಲ್ಲ, ಪವರ್ ಕೇಬಲ್, ಈ ಕೇಬಲ್ಗೆ ಕನೆಕ್ಟ್ ಮಾಡಿದರೆ ಅಡಾಪ್ಟರ್ನ ಸಾಕೆಟ್ಗೆ ಹಾಕಿ ಕರೆಂಟ್ ಆನ್ ಮಾಡಿದರೆ ನಮಗಿಲ್ಲಿ ಪವರ್ ಸಪ್ಲೈ ಆಗುತ್ತೆ. ಪವರ್ ಸಪ್ಲೈ ಆದಮೇಲೆ ನಾವೇನು ಮಾಡಬೇಕು, ಮೊಬೈಲಲ್ಲಿ ಒಂದು ಟ್ರೂ ಕ್ಲೌಡ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ ಆ್ಯಪಲ್ಲಿ ಈ ಒಂದು QR ಕೋಡ್ ಏನಿದೆಯಲ್ಲ ಈ ಕ್ಯಾಮ್ರಾದ ಮೇಲೆ, ಇದನ್ನು ಸ್ಕ್ಯಾನ್ ಮಾಡಿದ್ಬಿಟ್ರೆ ನಮ್ಮ ಮೊಬೈಲಲ್ಲಿ ಕನೆಕ್ಟ್ ಆಗುತ್ತೆ. ನಾವು ಮೊಬೈಲಿಂದನೇ ನಾವು ಈ ಕ್ಯಾಮ್ರಾನ ರೊಟೇಟ್ ಮಾಡ್ಬೋದು. ಯಾವ ಕಡೆ ಬೇಕು ಆ ಕಡೆ ಮೊಬೈಲಿಂದನೇ ನಾವು ರೊಟೇಟ್ ಮಾಡ್ಬೋದು ಕ್ಯಾಮ್ರಾ. ಈ ರೀತಿ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಮ್ಗೆ ಕನೆಕ್ಟ್ ಆಗಿಬಿಡ್ತದೆ ಮೊಬೈಲಿಗೆ. ಮೊಬೈಲಿಗೆ ಕನೆಕ್ಟ್ ಆದಮೇಲೆ ನಮ್ಗೆ 2 ವ್ಯೂ ನೋಡಕ್ಕೆ ಸಿಗ್ತೈತಿ. ಒಂದು ರೊಟೇಟಿಂಗ್ ಕ್ಯಾಮ್ರಾ, ಒಂದು ಕಾನ್ಸ್ಟೆಂಟ್ ಫಿಕ್ಸ್ ಇರುವಂಥ ಕ್ಯಾಮ್ರಾ. 2 ಡಿಸ್ಪ್ಲೇ ಆಗ್ತೈತಿ. 2 ಕ್ಯಾಮ್ರಾದು ಡಿಸ್ಪ್ಲೇ ಆಗ್ತೈತಿ ನಮ್ಮ ಮೊಬೈಲಲ್ಲಿ. ಈಗ ನಾನು ಸುಮ್ಮನೆ ಹಂಗೆ ಇನ್ಸ್ಟಾಲ್ ಮಾಡಿ ಇಲ್ಲಿ ನಿಮ್ಗೆ ಮೊಬೈಲಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣ್ತದೆ ಅಂತ. ಹೊಲದಲ್ಲಿ ಹಾಕೋದಿದ್ರೆ ಇದಕ್ಕೆ ಸೋಲಾರ್ ಹಾಕೋದೇ ಒಳ್ಳೆಯದು. ಯಾಕಂದರೆ ಯಾವಾಗಲೂ ಏನಾಗುತ್ತಾ, ಕರೆಂಟು 24 hours ಇರಲ್ಲ ಜಮೀನಲ್ಲಿ. ಸೋಲಾರ್ ಇದ್ದರೆ ನಮಗೆ ಯಾವಾಗ ಬೇಕಾದರೂ ಪವರ್ ಸಿಗ್ತೈತಿ. ನಾನು ಇಲ್ಲಿ ಊರ ಹತ್ರ ಒಂದು ಸೆಡ್ಡಲ್ಲಿ ಕ್ಯಾಮ್ರಾನ ಯೂಸ್ ಮಾಡಬೇಕಂತ ತರಿಸಿದ್ದೀನಿ. ಇಲ್ಲಿ ಯಾವಾಗಲೂ ಕರೆಂಟ್ ಇರ್ತೈತಿ 24 hours. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ವಿತೌಟ್ ಸೋಲಾರ್ ಪ್ಯಾನಲ್ ಇದ್ದದ್ದು ಒಂದು ಕ್ಯಾಮ್ರಾನ ಆರ್ಡರ್ ಮಾಡಿದ್ದೀನಿ. ಸೋಲಾರ್ ಕ್ಯಾಮ್ರಾ ಬೇಕಂದ್ರೆ ಅದು ಒಂದು 8,000 ರೂಪಾಯಿವರೆಗೆ ಸಿಗ್ತದೆ. ಇದೆ ಟ್ರೂವ್ಯೂದು ಕಂಪ್ನಿದು. ವಿತೌಟ್ ಸೋಲಾರ್ ಪ್ಯಾನಲ್ ಇದ್ದದಂದರೆ ಒಂದು 5,000ವರೆಗೆ ಸಿಗ್ತೈತಿ. ನೋಡ್ರಿ, ಈಗ ಈ ರೀತಿ ನಾನು ಕ್ಯಾಮ್ರಾವನ್ನು ಕನೆಕ್ಟ್ ಮಾಡಿದ್ದೀನಿ. ಈ ರೀತಿ 2 ಆ್ಯಂಗಲಲ್ಲಿ ನಮ್ಗೆ ಮೊಬೈಲಲ್ಲಿ ಶೋ ಆಗ್ತೈತಿ 2 ಕ್ಯಾಮ್ರಾದಿಂದ. ನಾವು ಕ್ಯಾಮ್ರಾವನ್ನ ಯಾವ ಕಡೆ ಬೇಕು ಆ ಕಡೆ ಮೊಬೈಲಲ್ಲಿ ನಾವು ಮಾನಿಟರ್ ಮಾಡ್ಬೋದು. ನಾನು ಇಲ್ಲೇ ಮನೆಯಲ್ಲಿ ಒಂದು ತೋರ್ಸೋಕ್ಕೋಸ್ಕರ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಹುಡುಗರು ಆಡ್ತಾ ಇದ್ದಾರೆ ನೋಡು. ಇಲ್ಲಿ 2 ಕ್ಯಾಮ್ರಾದಿಂದನೂ ಈ ಥರ ಬರ್ತಾ ಇದೆ. ನಾವು ಒಂದು ಕ್ಯಾಮ್ರಾ ಒಂದು ಸೈಡು, ಇನ್ನೊಂದು ಕ್ಯಾಮ್ರಾ ಒಂದು ಸೈಡು ಮಾಡಿದರೆ 2 ವ್ಯೂ ಬರ್ತೈತಿ. ಓಕೆ.